ನಮಸ್ಕಾರ ಸ್ನೇಹಿತರೆ, ರೈತ ಮಿತ್ರ ಕಾಮಧೇನು ಡೈರಿ ಫಾರ್ಮ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಿರೋದು ಮೆಕ್ಕೆಜೋಳ. ಈ ಮೆಕ್ಕೆಜೋಳದಲ್ಲಿ ಸೈಲೇಜ್ ಮಾಡೋದು ನಮ್ಮೆಲ್ಲ ರೈತರಿಗೂ ಗೊತ್ತಿರೋ ವಿಚಾರ. ಆದರೆ ಸೂಪರ್ ನೇಪಿಯರ್, ಈ ಸೂಪರ್ ನೇಪಿಯರಿಂದ ನಾವು ಯಾವ ರೀತಿ ಸೈಲೇಜ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡೋಣ. ಇದು ಮೆಕ್ಕೆಜೋಳ ನೀವು ನೋಡ್ತಿರೋದು. ಇದಿನ್ನೂ ಇವಾಗ ತಾನೇ ಹಾಕಿರೋದು, ಇನ್ನು ಸ್ವಲ್ಪ ದಿನ ಬೇಕು. ನಾವು ಇವತ್ತು ಈ ವಿಚಾರ ಬೇಡ, ಇದು ಎಲ್ಲ ರೈತರಿಗೂ ಗೊತ್ತಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನಾವಿವತ್ತು ಸೂಪರ್ ನೇಪಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಸೂಪರ್ ನೇಪಿಯರ್ ಬಗ್ಗೆ ತಿಳ್ಕೊಳ್ಳೋಣವಾ? ನಮ್ಮ ಚಾನಲ್ನ ನೋಡಿ ಹಾಗೆ ಸುಮ್ಮನೆ ಆಗಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಶೇರ್ ಮಾಡೋದು, ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ. ಸೂಪರ್ ನೇಪಿಯರ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಇದೇ ನಮ್ಮ ತೋಟದಲ್ಲಿರುವಂಥ ಸೂಪರ್ ನೇಪಿಯರ್. ಇದರ ವೈಶಿಷ್ಟ್ಯ ತಿಳ್ಕೋಬೇಕು ಅಂದರೆ ಇದ್ರ ಕಾಂಡ ತುಂಬ ಸ್ಮೂತಾಗಿರುತ್ತೆ ಮತ್ತು ಅತಿ ವೇಗವಾಗಿ ಬೆಳೆಯುತ್ತೆ. ಇದು ಯಾವುದೇ ರೀತಿ ಸುಂಕಿಲ್ಲ, ಮೈಯೆಲ್ಲ ಚುಚ್ಚೋದು ಈ ಥರ ಯಾವುದೇ ಥರ ಸುಂಕಿಲ್ಲ. ಕನಿಷ್ಠ ಅಂದರೆ 40ರಿಂದ 45 ದಿವಸದೊಳಗಡೆ, ಮಿನಿಮಮ್ 50 ದಿವಸದೊಳಗಡೆ ಕಟಿಂಗ್ ಬರುತ್ತೆ. ಅತಿ ವೇಗವಾಗಿ ಬೆಳೆಯುತ್ತೆ. ಹಸುಗಳು ಅಷ್ಟೇ ಇಷ್ಟಪಟ್ಟು ತಿಂತವೆ. ನಾವು ಆಲ್ರೆಡಿ ಕಟ್ ಮಾಡಿದ್ವಿ. ಇದಿನ್ನೂ ತುಂಬ ದಿನ ಇರಬೇಕು. ಇದು ಒಂದು 30 ದಿವಸ ಆಗಿದೆ. ಇನ್ನೊಂದು 15 ದಿವಸ ಇದ್ದರೆ ಇನ್ನೂ ಒಂದು 15 ಅಡಿವರೆಗೂ ಬೆಳೆಯುತ್ತೆ. ತುಂಬ ಅತಿ ವೇಗವಾಗಿ ಬೆಳೆಯುವಂಥ ಮೇವಿದು. ನಮ್ಮ ತೋಟದಲ್ಲಿ ಒಂದು 5 ಎಕರೆನಲ್ಲಿದೆ ಇದು ಸೂಪರ್ ನೇಪಿಯರು. ನಾವು ಹಸುಗಳಿಗೆ ಜಾಸ್ತಿ ಇದನ್ನೇ ಉಪಯೋಗಿಸೋದು. ಕಡಿಮೆ ಖರ್ಚಲ್ಲಿ ಉಪಯೋಗಿಸ್ಬೋದು. ಇದರಿಂದ ಏನು ಹಾಲಿನ ಇಳುವರಿ ಏನು ಕಡಿಮೆ ಆಗೋದಿಲ್ಲ, ಇನ್ನೂ ಉತ್ತಮವಾಗಿ ಬರುತ್ತೆ. ಇದು ಕಟಾವು ಮಾಡುವ ಹಂತ ಯಾವಾಗಪ್ಪ ಅಂತ ಹೇಳಿದ್ರೆ ಅಲ್ಲಲ್ಲೇ ಹೂವು ಕಾಣಿಸ್ಬೇಕು. ಈಗೇನು ಜೋಳ ಇದೆ, ಆ ಜೋಳದಲ್ಲಿ ಯಾವಾಗ ಹೂ ಬಿಡೋಕ್ಕೆ ಶುರು ಮಾಡುತ್ತೋ ಆವಾಗ ಅದು ಕಟ್ ಮಾಡೋಕ್ಕೆ ರೆಡಿ ಇದೆ ಅಂತ ಅರ್ಥ. ಆವಾಗ ನಾವು ಇದನ್ನು ಕಟ್ ಮಾಡಬೇಕು. ತೀರಾ ಎಳೆದಿದ್ದ ಕಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಯಥೇಚ್ಛವಾಗಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹಸುಗಳಿಗೆ ಭೇದಿ ಆಗೋವಂಥದ್ದು, ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರೋವಂಥದ್ದು, ಈ ರೀತಿ ತೊಂದರೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಯಾವಾಗ ಇದರಲ್ಲಿ ಹೂವು ಹರಡೋಕ್ಕೆ ಶುರು ಮಾಡುತ್ತೋ ಆವಾಗ ಇದು ಒಂದು ಹಂತದಲ್ಲಿದೆ, ನಾವು ತಿನ್ನೋದಕ್ಕೆ ಬಳಸೋದಕ್ಕೆ ಉತ್ತಮವಾಗಿದೆ ಅಂತ ಅರ್ಥ. ಆವಾಗ ಇದನ್ನು ನಾವು ಕಟ್ ಮಾಡೋಕ್ಕೆ ಶುರು ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಮೆಕ್ಕೆಜೋಳದಿಂದ ಸೈಲೇಜ್ ಮಾಡೋದು ಬೆಲ್ಲ, ಉಪ್ಪು, ಮಜ್ಜಿಗೆ ಈ ರೀತಿ ಉಪಯೋಗ ಮಾಡೋದ್ರಿಂದ ಸೈಲೇಜ್ ಕಲ್ಚರ್ ಈ ರೀತಿ ಉಪಯೋಗ ಮಾಡೋದ್ರಿದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದು ವಿಶೇಷವಾಗಿ ಪಚ್ಚ ಬಾಳೆಹಣ್ಣಿನಿಂದ ಸೈಲೇಜ್ ಮಾಡ್ಬೋದು. ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣಿಂದ ಸೈಲೇಜ್ ಮಾಡೋದು ಏನಪ್ಪ ಇದು ಹೊಸ ರೀತಿಯಲ್ಲಿ ಅಂತೇಳಿದರೆ, ನಮ್ಮ ಅಕ್ಷಯಕಲ್ಪ ರೈತರಿಗೆ ಗೊತ್ತಿರುತ್ತೆ ಈ ಬಾಳೆಹಣ್ಣಿಂದ ಹೇಗೆ ಸೈಲೇಜ್ ಮಾಡೋದು ಸೂಪರ್ ನೇಪಿಯರ್ನ ಅಂತ. ನಮ್ಮ ಅಕ್ಷಯಕಲ್ಪ ರೈತರಿಗೆ ಗೊತ್ತಿರುತ್ತೆ. ಅಕ್ಷಯಕಲ್ಪ ಅಲ್ಲದೆ ಬೇರೆ ರೈತರಿಗೆ ತಿಳಿಸ್ಕೊಡೋವಂಥ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಏಕೆಂದರೆ ಇದು ನನ್ನ ಡೈರಿ ಫಾರ್ಮಲ್ಲೇ ಪ್ರಯತ್ನ ಮಾಡಿದ್ದು, ನನ್ನಲ್ಲೂ ಕೂಡ ತುಂಬ ಸಕ್ಸಸ್ ಆಗಿ ಬಂತು. ಇದಕ್ಕೇನಿಲ್ಲ, ನೀವೇನು ಮೇವನ್ನು ತಗೊಂಡೋಗಿ ಚಾಫ್ ಕಟ್ರಲ್ಲಿ ಚಾಫ್ ಮಾಡ್ತೀರಲ್ವ, ಚಾಫ್ ಮಾಡಬೇಕಾದ್ರೆ ಮೇವಿನ ಜೊತೆ ಒಂದೊಂದು ಬಾಳೆಹಣ್ಣನ್ನು ಕೊಡಬೇಕು. ನೀವೇನು ಮೇವನ್ನು ಚಾಫ್ ಮಾಡ್ತೀರಾ, ಚಾಫ್ ಮಾಡಬೇಕಾದ್ರೆ ಮೇವಿನ ಜೊತೆ ಒಂದೊಂದು ಬಾಳೆಹಣ್ಣನ್ನು ಕತ್ತರಿಸ್ಲಿಕ್ಕೆ ಕೊಡಬೇಕು. ಆ ಕತ್ತರಿಸಿದಂಥ ಮೇವನ್ನು ಮಾಮೂಲಿ ಬ್ಯಾಗಿಗೆ ಹಾಕಿ ನೀವು ಸೈಲೇಜ್ ಮಾಡೋದು ಗೊತ್ತಿದೆ. ಹಾಗಾಗಿ ಈ ಬಾಳೆಹಣ್ಣ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಪ್ಪ ಅಂತ ಹೇಳಿದ್ರೆ, ನೀವು 1 ಟನ್ನು ಮೇವಿಗೆ ಕನಿಷ್ಠ ಅಂದರೆ ಒಂದು 20ರಿಂದ 25 kg ಬಾಳೆಹಣ್ಣನ್ನು ಕೊಟ್ಟರೆ ಸಾಕು. ಇದು ತುಂಬ ಚೆನ್ನಾಗಿ ಸೈಲೇಜ್ ಬರುತ್ತೆ. ಹಸುಗಳು ಕೂಡ ಅಷ್ಟೇ ಚೆನ್ನಾಗಿ ತಿಂತವೆ. ಹಾಲಿನ ಇಳುವರಿ ಕೂಡ ತುಂಬ ಅಭಿವೃದ್ಧಿ ಆಗುತ್ತೆ. ಉಪಯೋಗ ಮಾಡಿ ನೋಡಿ ಒಂದು ಬಾರಿ, ಹಾಲಿನ ಇಳುವರಿ ತುಂಬ ಅದ್ಭುತವಾಗಿ ಬರುತ್ತೆ. ಪಚ್ಚ ಬಾಳೆಹಣ್ಣನ್ನು ಉಪಯೋಗಿಸಿ ನೀವು ಮಾಡೋದ್ರಿಂದ ಹಾಲಿನ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೇವು ಕೂಡ ಅಷ್ಟೇ. ಏನು ನಾವು ಮೆಕ್ಕೆಜೋಳ ಸೈಲೇಜನ್ನು ನಾವು ಹೇಗೆ ಪರಿಮಳ ಬರುತ್ತೋ ಅದ್ರ 10ರಷ್ಟು ಪರಿಮಳ ಬರುತ್ತೆ. ಅದಕ್ಕಿಂತ 10ರಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಳೆ ಮೇವನ್ನು ಹೊಡಿಬಾರ್ದು. ನೀವು ನಾನು ತೋರಿಸ್ತಿದ್ದೀನಲ್ಲ, ಇದೆಲ್ಲ ನಾವು ಈಗ ಕಟ್ ಮಾಡಿರೋದ್ರಿಂದ ನಿಮಗೆ ದೊಡ್ಡ ಮೇವನ್ನು ತೋರ್ಸೋಕ್ಕಾಗ್ತಿಲ್ಲ ನನಗೆ. ನಮ್ಮದೆಲ್ಲ ಈಗೆಲ್ಲ ಇದು ಕಟ್ ಮಾಡಿ ಒಂದು 20 ಡೇಸ್ ಆಗಿದೆ ಅಷ್ಟೇ. ಹಾಗಾಗಿ ನಿಮಗೆ ದೊಡ್ಡ ಮೇವನ್ನು ನಾನು ತೋರ್ಸೋಕ್ಕಾಗ್ತಿಲ್ಲ. ಹೂವು ಹೊರಟಿರಬೇಕು. ನೀವು ಮೇವನ್ನ ಕತ್ತರಿಸಿ ಮುಷ್ಟಿನಲ್ಲಿ ಪ್ರೆಸ್ ಮಾಡಿ ಹಿಡಿದ್ರೆ ನೀರಿನ ಅಂಶ ಬರಬಾರ್ದು. ಆಗಿರುವಾಗ ನೀವು ಸೈಲೇಜ್ ಮಾಡಿದರೆ ಸೈಲೇಜು ಗುಣಮಟ್ಟ ಚೆನ್ನಾಗಿ ಬರುತ್ತೆ, ಕೊಳೆತು ಹೋಗಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ,
ಮೇವಿನ ನಾವು ಕತ್ತರಿಸಿ ಒಂದು ಮುಷ್ಟಿಲಿ ಬಿಗಿಯಾಗಿ ಹಿಡಿದ್ರೆ ಅದರಲ್ಲಿ ನೀರಿನ ಅಂಶ ಬರಬಾರ್ದು. ನಾವೆಲ್ಲ ಈಗ ಕಟ್ ಮಾಡಿರೋ ಅಂಥದ್ದು ಇದು. ನೀರಿನ ಅಂಶ ಬಂದರೆ ಮೇವು ಚೆನ್ನಾಗಿ ಬರಲ್ಲ. ನೀವು ಮೇವನ್ನ ಕಟ್ ಮಾಡಿ ಮುಷ್ಟಿಲಿ ಬಿಗಿ ಹಿಡಿದು ಬಿಟ್ಟರೆ ಅದು ತೇವಾಂಶ ಇರಬಾರ್ದು. ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಸೈಲೇಜು, ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಸೈಲೇಜು. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಸುಗಳು ಕೂಡ ಅಷ್ಟೇ ಚೆನ್ನಾಗಿ ತಿನ್ನೋದಕ್ಕೆ ಪ್ರಯತ್ನ ಪಡ್ತವೆ. ನಾವೇನು ಮಾಡ್ತೀವಿ, ಎಳ ಮೇವು ಈಗ ಇದೆಯಲ್ಲ ಇದನ್ನು ತಗೊಂಡೋಗಿ ಕಟ್ ಮಾಡಿಬಿಡೋಣ, ಬೇಗ ಮೇವು ಬರುತ್ತಲ್ಲ, ಈ ರೀತಿನಲ್ಲಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಮೇವಿನ ಗುಣಮಟ್ಟ ಚೆನ್ನಾಗಿ ಬರೋಲ್ಲ, ಹಸು ಇಷ್ಟಪಡಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಮೇವು ನಾವು ಇದು ಚೆನ್ನಾಗಿ ಬಂದಿಲ್ಲ, ಇದರಿಂದ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಸಾಡಿಬಿಡ್ತೀರ. ಇನ್ನೊಂದು ಸಲ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಹಾಗಾಗಿ ನೀವು ಪ್ರತಿ ಬಾರಿ 3,000, 4,000, 5,000 ಕೊಟ್ಟು ಮೆಕ್ಕೆಜೋಳ ತರೋದಕ್ಕಿಂತ ನಮ್ಮ ತೋಟದಲ್ಲೇ ನೋಡಿ, ನಾವು ತೆಂಗಿನ ತೋಟದಲ್ಲಿ ಎಲ್ಲ ಹೇಳ್ತಾರೆ ತೆಂಗು ಹಾಳಾಗುತ್ತೆ ನಾವು ಬೆಳೆದ್ರೆ ಅಂತ. ನಮ್ಮದು ಏನು 5 ಎಕರೆ ಇದೆ, 5 ಎಕರೆನಲ್ಲೂ ಕೂಡ ತೆಂಗಲ್ಲೇ ಬೆಳೆದಿರೋದು. ಹಾಗಾಗಿ ತೆಂಗಿನಿಗೆ ಇದಕ್ಕೂ ಏನು ಸಂಬಂಧ ಇಲ್ಲ. ನೀವು ನೀರನ್ನ ಮತ್ತು ಗೊಬ್ಬರನ ಚೆನ್ನಾಗಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ತೆಂಗು ನಿಮಗೆ ಕುಂಠಿತವಾಗೋದಿಲ್ಲ. ತುಂಬ ಚೆನ್ನಾಗಿ ತೆಂಗಲ್ಲೂ ಸಹ ಇಳುವರಿ ಬರುತ್ತೆ, ನಾವು ಬೆಳೆಯುವಂಥ ಮೇವಿನಲ್ಲೂ ಕೂಡ ಇಳುವರಿ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀರನ್ನು ಹದವಾಗಿ ಕೊಡಿ, ಒಳ್ಳೆ ಗೊಬ್ಬರ, ನಿಮ್ಮ ಹಸುಗಳದೇ ಗೊಬ್ಬರವನ್ನು ಯಥೇಚ್ಛವಾಗಿ ಕೊಡಿ. ಹಾಗಾಗಿ ಈ ಮೇವಿನಲ್ಲೂ ಸಹ ಕುಂಠಿತವಾಗಲ್ಲ. 5,000, 6,000 ಖರ್ಚು ಮಾಡಿ ನಾವು ಮೇವು ತಗೊಂಬಂದು ಹಸಿನಲ್ಲಿ ದುಡ್ಡು ಉಳಿಸೋದು ಇವತ್ತು ತುಂಬ ಕಷ್ಟ ಆಗಿದೆ. ಯಾಕಪ್ಪ ಅಂತೇಳಿದರೆ 4,000, 5,000 ಈಗ ಜೋಳದ ನುಚ್ಚಿನ ರೇಟ್ ಆಗಿರ್ಬೋದು, ಹಿಂಡಿ ರೇಟ್ ಆಗಿರ್ಬೋದು, ಫೀಡ್ಸ್ ರೇಟ್ ಆಗಿರ್ಬೋದು, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಆದರೆ ಹಾಲಿನ ಬೆಲೆ ನಾವು ನೋಡ್ತಿರೋ ಹಾಗೆ ಬರೀ 30 ರೂಪಾಯಿ, 35 ರೂಪಾಯಿ ಇಷ್ಟರೊಳಗಡೆ ಆಟ ಆಡ್ತಿದೆ. ಆದರೆ ಒಂದು ಹಿಂಡಿ ಬೆಲೆ ಎಷ್ಟಾಗಿದೆ, ಜೋಳದ ನುಚ್ಚು ಇವತ್ತು 29 ರೂಪಾಯಿ ನುಚ್ಚು ನಡೀತಾ ಇದೆ. 1 ಲೀಟ್ರ್ ಹಾಲಿಗೆ 1 kg ಜೋಳದ ನುಚ್ಚು ಬರ್ತಾ ಇಲ್ಲ. ಅಲ್ಲಿ ಅಷ್ಟು ಆಗಿರೋದ್ರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಹಸಿರು ಮೇವನ್ನು ಯಥೇಚ್ಛವಾಗಿ ನಾವು ಬೆಳ್ಕೊಳ್ಳೋದ್ರಿಂದ ಬೂಸವನ್ನು ಕಡಿಮೆ ಮಾಡ್ಬೋದು. ಸೈಲೇಜ್ ಕೊಡೋದ್ರಿಂದ, ಹಸಿ ಮೇವನ್ನ ಹಾಕೋದ್ರಿಂದ ನಾವು ಕಡಿಮೆ ಬೆಳ್ಕೊಬೋದು. ಮೇವನ್ನ ನಮ್ಮ ತೋಟದಲ್ಲೇ ನಾವು ಬೆಳ್ಕೊಳ್ಳೋದ್ರಿಂದ ಹೊರಗಡೆ 5,000, 6,000 ಕೊಟ್ಟು ತೊಗೊಂಬರೋದನ್ನ ಕಡಿಮೆ ಮಾಡ್ಬೋದು. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಆದಾಯ ನಮಗೆ ಜಾಸ್ತಿ ಆಗೋದು. ಅದನ್ನು ಬಿಟ್ಟು ನಾವು ಎಲ್ಲನೂ ದುಡ್ಡು ಕೊಟ್ಟೆ ಮೆಕ್ಕೆಜೋಳದಲ್ಲಿ ಹಾಲು ಬರುತ್ತೆ, ಅದೆಲ್ಲ ಸುಳ್ಳು. ಅಂದರೆ ಬರ್ಬೋದು, ಸೂಪರ್ ನೇಪಿಯರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಹಾಲು ಅಭಿವೃದ್ಧಿ ಆಗುತ್ತೆ. ಮೆಕ್ಕೆಜೋಳದಲ್ಲಿ ನೀವು ಹಾಲು ಕೊಡ್ತೀವಿ, ಹಾಲು ಬರುತ್ತಲ್ಲ, ಅಷ್ಟೇ ಸಹ ಬಾಳೆಹಣ್ಣು ಮತ್ತು ಸೂಪರ್ ನೇಪಿಯರ್ ಬೆಳೆಸಿ ಸೈಲೇಜ್ ಮಾಡೋದ್ರಿಂದ ಏನು ನೀವು ಮೆಕ್ಕೆಜೋಳದಲ್ಲಿ ಏನು ಪೌಷ್ಟಿಕಾಂಶ ಸಿಗುತ್ತೋ ಅಷ್ಟೇ ಪೌಷ್ಟಿಕಾಂಶ ಇದರಲ್ಲೂ ಕೂಡ ಸಿಗುತ್ತೆ. ನೀವೇನು ಬಾಳೆಹಣ್ಣಿಗೆ 1,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಅಲ್ಲೇ ನೀವು ಬಾಳೆ ಮಂಡಿಗಳಿಗೆ ಹೋದರೆ ಕೊಳ್ತಿರೋವಂಥ ಬಾಳೆಹಣ್ಣು ಸಿಗುತ್ತೆ. ಅಂದರೆ ಕೊಳ್ತಿರೋದಪ್ಪ ಅಂದರೆ ಕೊಳೆತು ಹುಳ ಆಗಿರೋವಂಥದ್ದಲ್ಲ, ಅಳಿಗೋಗಿರೋವಂಥ ಬಾಳೆಹಣ್ಣ ಕಡಿಮೆ ದುಡ್ಡಿಗೆ ಕೊಡ್ತಾರೆ. ಅಂಥ ಬಾಳೆಹಣ್ಣನ್ನು ತೊಗೊಂಬಂದು ನಾವು 1 ಟನ್ನು 2 ಟನ್ನು ಬೆಳೆದು ಒಂದೊಂದು ಬ್ಯಾಗಲ್ಲಿ ನಾವು ಶೇಖರಣೆ ಮಾಡಿ ಇಡ್ತಾ ಬಂದರೆ ನಿಮಗೆ ಯಾವುದೇ ಥರ ಮೇವಿನ ಕೊರತೆ ಕೂಡ ಆಗೋದಿಲ್ಲ. 5,000, 6,000 ಕೊಟ್ಟು ಮೇವು ತರೋದು ತಪ್ಪುತ್ತೆ. ಹಾಗಾಗಿ ಸೂಪರ್ ನೇಪಿಯರಿಂದ ತುಂಬ ಚೆನ್ನಾಗಿ ಸೈಲೇಜ್ ಬರುತ್ತೆ. ನಾನು ಹೇಳಿದ್ದೀನಲ್ಲ, ಅದೇ ರೀತಿನಲ್ಲಿ ಮಾಡಿ, ಏನು ತೊಂದರೆ ಇಲ್ಲ. ಮೇವಿನ ಜೊತೆ ಬಾಳೆಹಣ್ಣನ್ನು ಕತ್ತರಿಸೋದು, ನಾವೇನು ಮೆಕ್ಕೆಜೋಳ ಸೈಲೇಜ್ ಮಾಡ್ತೀವಿ ಅದೇ ರೀತಿಯಲ್ಲಿ ಕತ್ತರಿಸಿ ಬ್ಯಾಗಲ್ಲಿ ಇಟ್ಟು ತುಣಿದು ಚೆನ್ನಾಗಿ ಮೇವನ್ನು ಮಾಡೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಇದರಲ್ಲಿ ಹೊಸ್ದಾಗಿ ಮಾಡೋವಂಥದ್ದು ಏನಿಲ್ಲ, ಹೊಸ್ದಾಗಿ ಕಲಿಯೋವಂಥದ್ದು ಏನಿಲ್ಲ. ನನಗೆ ಗೊತ್ತಿರೋದನ್ನು, ನಮ್ಮ ಡೈರಿನಲ್ಲಿ ಮಾಡಿರೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.